ತೊಡೆ ತಟ್ಟಿ ಹೇಳ್ತೀವಿ, ಈ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸ್ತೀವಿ. ತೊಡೆ ತಟ್ಟಿ ಈ ಸರ್ಕಾರವನ್ನ ಕೆಡುವುದಕ್ಕೆ ಇವ್ರು ಮಾಡಿರುವಂತ ಅನಾಚಾರವನ್ನ, ಇವ್ರು ಮಾಡಿರೋ ಭ್ರಷ್ಟಾಚಾರವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರು, ಚೆಲುವಾದಿ ನಾರಾಯಣ ಸ್ವಾಮಿ ಅವರು, ನಾವೆಲ್ಲ ಶಾಸಕರು ಒಂದುಗೂಡಿಸಿ ಮತ್ತೆ ಜೆಡಿಎಸ್ಸಿನ ನಾಯಕರುಗಳು ಸರ್ಕಾರದ ವಿರುದ್ಧ ಕೆಂಡ ಮಂಡಲರಾದ ಶಾಸಕ ಸುರೇಶ್ ಗೌಡ. ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ತಾಕತ್ತು ಏನು ಅಂತ ತೋರಿಸ್ತೇವೆ. ಈ ಬಾರಿ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಿಯೇ ತೀರ್ತೇವೆ. ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಮುನ್ನಡೆದು ನಾವು ಈ ಸರ್ಕಾರವನ್ನ ಬೀಳಿಸ್ತೇವೆ ಎಂದು ಸರ್ಕಾರದ ವಿರುದ್ಧ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ತೊಡೆ ತಟ್ಟಿದ್ದಾರೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಹೊನಸಿಗೆರೆ ಗ್ರಾಮಕ್ಕೆ ಪೈಪ್ಲೈನ್ ಮುಖಾಂತರ ಹೇಮಾವತಿ ನೀರನ್ನ ಕೆರೆಗೆ ಹರಿಸಿದ ಕಾರಣ ಇಂದು ಗ್ರಾಮಸ್ಥರಲ್ಲಿ ಸೇರಿ ಶಾಸಕ ಸುರೇಶ್ ಗೌಡ ಅವರ ನೇತೃತ್ವದಲ್ಲಿ ಗಂಗೆ ಪೂಜೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ವೀರಭದ್ರಸ್ವಾಮಿ ದೇವರನ್ನ ಬೆಳ್ಳಿ ರಥದ ಮುಖಾಂತರ ಮೆರವಣಿಗೆ ಮಾಡಿ ಕೆರೆಯಲ್ಲಿ ಗ್ರಾಮದ ಮಹಿಳೆಯರೆಲ್ಲ ಸೇರಿ ಬಾಗಿನ ಅರ್ಪಿಸಿದ್ರು. ಈ ಸಂದರ್ಭದಲ್ಲಿ ಸುರೇಶ್ ಗೌಡ ಮಾತನಾಡಿ, ನನ್ನನ್ನ 3 ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡುವಲ್ಲಿ ನಮ್ಮ ಗ್ರಾಮದಲ್ಲಿ ಮತದಾನದ ಮುಖಾಂತರ ಪ್ರತಿ ಬಾರಿಯೂ ನನಗೆ ಬೆಂಬಲವನ್ನ ಸೂಚಿಸಿದ್ದೀರಾ. ನಿಮ್ಮ ಋಣವನ್ನ ತೀರಿಸಲು 7 ಜನ್ಮದಲ್ಲಿಯೂ ಕಷ್ಟಕರವಾಗಿದ್ದು, ತಾವು ನೀಡುವ ಮತದಾನ ನನಗೆ ಅಷ್ಟೇ ಅಮೂಲ್ಯವಾದದ್ದು. ನನ್ನನ್ನ ಮುಂದಿನ ಬಾರಿಯೂ ಗೆಲ್ಲಿಸಿದ್ರೆ ಸಚಿವನಾಗ್ತೇನೆ. ನಿಮ್ಮ ಕಷ್ಟ ಕಾರ್ಯಗಳಿಗೆ ಸ್ಪಂದಿಸುತ್ತೇನೆ ಎಂದು ತಿಳಿಸಿದ್ರು. ಚಿಕ್ಕಾಪುರಕ್ಕೆ ಹೋಗೋ ರಸ್ತೆ ಇರ್ಬೋದು, ಮತ್ತೆ ಈ ಭಾಗದಲ್ಲಿ ಬಳಗೆರೆಯಿಂದ ಕೋಡಿಪಳ್ಳಿವರೆಗೂ ರಸ್ತೆ ಇರ್ಬೋದು, ಮತ್ತೆ ಹೊನ್ನೂಡಿಕೆಯಿಂದ ಹೊನ್ಸ್ಕೆರೆಗೆ ಹೋಗೋ ರಸ್ತೆ ಇರ್ಬೋದು, ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ಕಾಲದಲ್ಲಿ ಆಗಿತ್ತು. ಪ್ರತಿಯೊಬ್ಬ ರೈತನಿಗೆ 25 KV TC ಕೊಡುವಂತ ಕಾರ್ಯಕ್ರಮ ಇರ್ಬೋದು. ಸಾಕಷ್ಟು ಕಾರ್ಯಕ್ರಮಗಳು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ಶಾಸಕನಾಗಿದ್ದ 3ನೇ ಬಾರಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಕಾಲದಲ್ಲಿ ನಡೆದಿದೆ. ಹೊನ್ನೇನಹಳ್ಳಿ KB ಸ್ಟೇಷನ್ ಇರ್ಬೋದು, ಹೇಮಾವತಿ ಹೆಬ್ಬುರ್ಗೂಡು ಎತ್ತ ನೀರಾವರಿ ಇರ್ಬೋದು, ಮತ್ತೆ ಹೊನ್ಸ್ಕೆರೆ ಹೇಮಾವತಿ ನೀರು ಬಿಡೋದಿರ್ಬೋದು, ಈ ಶಾಲೆ ಮಲ್ಲಿಕಾರ್ಜುನ ಕಟ್ಟದ ಶಾಲೆ ದತ್ತು ಸ್ವೀಕಾರ ಮಾಡಿ ಕೆರೆಗೆ ಹೇಮಾವತಿ ನೀರನ್ನ ತುಂಬಿಸ್ಕೊಟ್ಟಿದ್ದು. ಆ ಭಾಗವಾಗಿ ಇವತ್ತು ಊರಿನ ಜನ ಎಲ್ಲರೂ ಸೇರಿ ಒಂದು ಊಟದ ವ್ಯವಸ್ಥೆ, ಒಂದು ಗಂಗಾ ಪೂಜೆ ಒಂದು ಭಾಗನ ಕೊಡುವಂತ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದೆ. ಮತ್ತೆ ಹೆಣ್ಮಕ್ಳಿಗೂ ಕೂಡ ಊರಿನವ್ರು ನಮ್ಮ ಕಾರ್ಯಕರ್ತ ಎಲ್ಲ ಸೇರಿ ಸೀರೆ ಒಂದು ಭಾಗನ ಜೊತೆಗೆ ಸೀರೆ ಕೊಡುವಂತ ಕಾರ್ಯಕ್ರಮ. ಡೆಪ್ಟಿ ಸ್ಪೀಕರ್ ಆಗಿದಂತ ಊರಿದು. ಈ ಊರಿಗೆ ವಿಶೇಷವಾದ ಒತ್ತನ್ನ ನಾವು ಯಾವಾಗಲೂ ಕೊಡ್ತೇವೆ. ಇನ್ನು ಮುಂದುವರೆದು ಮಾತನಾಡಿದ ಅವರು, ಸರ್ಕಾರವನ್ನ ಈ ಬಾರಿ ಉಳಿಸಿಯೇ ತೀರ್ತೇವೆ. ಸರ್ಕಾರ ಇಂದು ಭ್ರಷ್ಟಾಚಾರದಲ್ಲಿ 5ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಈ ಕಾಂಗ್ರೆಸ್ ದರಿದ್ರ ಸರ್ಕಾರ. ಈ ಸರ್ಕಾರ ಜನಪರವಾಗಿ ಏನನ್ನ ಮಾಡುವುದಿಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಜನರನ್ನ ಯಾಮಾರಿಸ್ತಾ ಇದೆ ಎಂದು ಕಿಡಿಕಾರಿದ್ರು. ಮುಖ್ಯಮಂತ್ರಿ ಆಗಲಿ ಈ ಸರ್ಕಾರದಲ್ಲಿ ನಾಯಕತ್ವಕ್ಕೆ ಬಹಳ ಭುಗಿಲೆದ್ಬಿಟ್ಟಿದೆ. ನಾನಾಗಬೇಕು ಮುಖ್ಯಮಂತ್ರಿ ಅಂತ. ಈ ಸರ್ಕಾರಕ್ಕೆ ಆಯುಷ್ ಬಹಳ ಕಡಿಮೆ ಇದೆ. 6 ತಿಂಗಳಲ್ಲಿ ಸರ್ಕಾರ ಬಿದ್ದೋಗ್ಬೋದು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಈ ಸರ್ಕಾರ ಎಷ್ಟು ಬೇಗ ತೊಲಗುತ್ತೋ ಅಷ್ಟು ಬೇಗ ಕರ್ನಾಟಕದ ರೈತರಿಗೆ ನೆಮ್ಮದಿ ಇರುತ್ತೆ. ಬಡವ್ರಿಗೊಂದು ಮನೆ ಕೊಡಲಿಲ್ಲ, ಗುಂಡಿ ಮುಚ್ಚಕ್ಕೆ ಹಣ ಇಲ್ಲ. ಬೆಂಗಳೂರಿನಲ್ಲಿ 580 ಜನ ಈ ಗುಂಡಿ ಅವಾಯ್ಡ್ ಮಾಡಕ್ಕೆ ಹೋಗಿ ಸತ್ತವ್ರೆ ಅಂತ ಪೇಪರ್ನವ್ರು ಹೇಳಿದ್ದಾರೆ. 63% ಭ್ರಷ್ಟಾಚಾರ ಸಿದ್ದರಾಮಯ್ಯ 2013ರಿಂದ 18, 18ರಿಂದ 19. ಕರ್ನಾಟಕ ದೇಶದಲ್ಲಿ 5ನೇ ರಾಜ್ಯ ಭ್ರಷ್ಟಾಚಾರದಲ್ಲಿ. 5ನೇ ಅಂದ್ರೆ ಅಷ್ಟು ಕೆಟ್ಟ ಭ್ರಷ್ಟಾಚಾರ ಇದೆ ಅಂತೇಳಿ ಸಿದ್ದರಾಮಯ್ಯನವರು ಕಾಲದಲ್ಲೇ ಈ ಭ್ರಷ್ಟಾಚಾರ ಆಗಿರೋದು. 63 ಅಲ್ಲ, ಅದು 80%. ಲೋಕಾಯುಕ್ತದವ್ರು ವರದಿನ ಸರಿಯಾಗಿ ಹೇಳಿಲ್ಲ. ಯಾಕೆಂದ್ರೆ ಅವರೇ ರೈಡ್ ಮಾಡ್ತಾವ್ರೆ ಎಲ್ಲ ಕಡೆ. ರೈಡ್ ಮಾಡಿದ ಕಡೆ ಎಲ್ಲ ಲೋಕಾಯುಕ್ತ ಕೋಟಿ ಹಣ ಸಿಗ್ತಾ ಇದೆ. ಆದರೆ ಶಾಲೆ ಒಳಗೂ ಬಿಡ್ತಾ ಇಲ್ಲ ಮೇಸ್ಟ್ರುಗಳು ಕೆಲವರು ಅಂತ ಹೇಳಿ ಅವರೇ ಹೇಳಿದ್ದಾರೆ. ಪೂಜೆ ಮಾಡಿ ಭಾಗನ ಕೊಡುವಂಥದ್ದು ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸರ್, ಚಳಿಗಾಲದ ಅಧಿವೇಶನದಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಲು ಏನಾದರೂ ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಾ? ಚಾಟಿ ಬೀಸ್ತೀರಾ ಸರ್? ಚಾಟಿ ಬೀಸ ಈ ಸರ್ಕಾರಕ್ಕೆ ಅವಿಶ್ವಾಸ ಮಂಡಿಸ್ತೀವಿ. ಈ ಸರ್ಕಾರ ದಿನ ಬೆಳಿಗ್ಗೆ ಆದರೆ ಕಚ್ಚಾಟ ಆಡ್ತಿದೆ, ಕುರ್ಚಿಗಾಗಿ ಕಚ್ಚಾಟ. ಒಂದ್ ಕಡೆ ಸಿದ್ದರಾಮಯ್ಯನವರು, ಒಂದ್ ಕಡೆ DK ಶಿವಕುಮಾರ್ ಅವರು, ಇನ್ನೊಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು. ಮುಂದಿನ ವರ್ಷ 100% ತುಂಬುವಂತ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದೆ. ಇನ್ನು ಒಳ್ಳೆ ಮಳೆ ಆಗಲಿ. ಇನ್ನು ಇದೇ ವೇಳೆ ಮಹಿಳೆಯರಿಗೆ ಬಾಗಿನ ಅರ್ಪಿಸಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳಾದ ಅನಿತಾ ಸಿದ್ದೇಗೌಡ, ಗೋಳೂರು ಶಿವಕುಮಾರ್, ಮುಖಂಡರಾದ ಅಂಜನಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ಸದಸ್ಯರು, ಮುಖಂಡರು ಹಾಜರಿದ್ದರು. ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.